ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ವಿರುದ್ಧ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಮತ್ತೊಮ್ಮೆ ಕುರ್ಚಿ ಬಿಡಿಸಲು ಹೋರಾಟ. ಭ್ರಷ್ಟಾಚಾರ ಮಿತಿ ಮೀರಿದೆ, ಅಧಿಕಾರ ಬಿಡದಿದ್ದರೆ ಅಹೋರಾತ್ರಿ ಹೋರಾಟದ ಎಚ್ಚರಿಕೆ ನೀಡಿದ ಎಂಡಿ ಆನಂದ್. ಜಾತ್ರೆಯೊಳಗೆ ಸೂಕ್ತ ಕ್ರಮದ ಭರವಸೆ ನೀಡಿದ ಶಾಸಕ ಬೇಳೂರು. ಸಾಗರದಲ್ಲಿ ರಂಗಪಂಚಮಿ ಸಂಭ್ರಮ, ಸಾಮರಸ್ಯದ ಸಂಕೇತ ಎಂದ ನಾಗಪ್ಪ. ಪರಸ್ಪರ ಒಗ್ಗೂಟಲು ಸೂಕ್ತ ವೇದಿಕೆ ಎಂದ ಅಭಿಷೇಕ್. ಸಂಭ್ರಮದ ಹೋಳಿಯಲ್ಲಿ ಮಿಂದಿದ್ದ ಸಹಸ್ರಾರು ಜನ, ರಂಗಿನ ಓಕುಳಿಯಲ್ಲಿ ಜನ ಫುಲ್ ಫಿದಾ. ಈಗ ಸುದ್ದಿಯ ವಿವರ. ಸಾಗರದ ಮಾರಿಕಾಂಬಾ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದು, ಮಹಾಸಭೆ ಕರೆಯದೆ ಲೆಕ್ಕಾಚಾರ ನೀಡಿಲ್ಲ. ಸಾರ್ವಜನಿಕರಿಗೆ ಸುಳ್ಳು ಹೇಳಿ ಅಧಿಕಾರದಲ್ಲಿ ಮುಂದುವರಿಯುತ್ತಿರುವ ಕ್ರಮವನ್ನು ಖಂಡಿಸಿ ತಕ್ಷಣ ಸಮಿತಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಭಾನುವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್, ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಸಾಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರಿಗೆ ನಮ್ಮ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿಯನ್ನು ಅವರಿಗೆ 7 ದಿನಗಳ ಕಾಲ ವ್ಯವಸ್ಥಾಪಕ ಸಮಿತಿಗೆ ಗಡುವು ಕೊಡಲಿಕ್ಕೆ ಅವರಿಗೆ ಸೂಚನೆ ಸಹ ನೀಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡತಕ್ಕಂಥ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಇನ್ನು ಕೆಲವು ದಿನಗಳಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಸಾರ್ವಜನಿಕರು, ಭಕ್ತಾದಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ಅಹೋರಾತ್ರಿ ಧರಣಿ ನಂಬ್ಕೋತೀವಿ. ಇದಕ್ಕೆ ಸಾಗರದ ಸಮಸ್ತ ಜನತೆ ಕೂಡ ಸಹಕಾರ ನೀಡಬೇಕಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೀವಿ. ಇದನ್ನು ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಮುಖಾಂತರ ನೀಡ್ತಾ ಇದ್ದೀವಿ. ಮನವಿ ತಗೊಂಡಿದ್ದೀನಿ. ಇದಕ್ಕೆ ನಾನು ನೋಡಿ, ನೀವು ಕೋರ್ಟಿಗೆ ಹೋಗೋದಾದರೆ ಕೋರ್ಟಿಗೆ ಹೋಗೋದು ಒಳ್ಳೆಯದು ದಂಡಕ್ಕ. ಈಗ ಜಾತ್ರೆ ಸಮಯ ಬಂದಿದ್ದರಿಂದ ಮಹಾಸಭೆ ಕರೀಲಿಕ್ಕೆ ಈಗ ಏನಂತ ಗೊತ್ತಿಲ್ಲ. ನಾನು ಎ ಸಿ ಅವ್ರಿಗೆ ಹೇಳ್ತೀನಿ, ಎ ಸಿ ಅವ್ರ ಮುಖಾಂತರ ಏನು ಮಾಡಬೇಕು ನಾನು ಮಾತಾಡ್ತೀನಿ. ನಾನು ಗೌರವಾಧ್ಯಕ್ಷ ನನಗೆ ಆಗುವಂತ ನನಗೇನು ಯಾರು ಹೇಳಿದ್ದಲ್ಲ, ನನಗೆ ಅವ್ರು ಮಾಡಿದಾರೆ ಬಿಟ್ಟರೆ ನನಗೆ ಇದಕ್ಕೆ ಯಾವುದೇ ಇದಿಲ್ಲ. ನಾವು ಅವ್ರಿಗೇನು ನಮ್ಮ ಉದ್ದೇಶ ಏನಂದರೆ, ನಮಗೆ ಇಲ್ಲೊಂದು ಒಳ್ಳೆ ಕಲ್ಯಾಣ ಮಂಟಪ ಆಗಬೇಕು, ಶಾಲೆ ಆಗಬೇಕು, ಮತ್ತು ಎಲ್ಲ ಮೂಲ ಸೌಕರ್ಯಕ್ಕೆ ಬರಬೇಕಂತ ನಾನು ಈಗಾಗಲೇ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಬಿಟ್ಟರೆ ಇದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಯಾವುದೂ ಚರ್ಚೆ ಮಾಡಿಲ್ಲ. ಇವತ್ತು ಈ ಕಮಿಟಿ ಬಗ್ಗೆ ನಾನು ಕೂಲಂಕಷವಾಗಿ ಎ ಸಿ ಅವರಿಗೆ ಒಂದು ಮನವಿ ಮಾಡ್ತೀನಿ. ಎ ಸಿ ಅವರು ಏನು ಅದ್ರ ಬಗ್ಗೆ ಮಾಹಿತಿ ಕೊಡ ಅಂತ ಕೇಳ್ತೀನಿ. ಎ ಸಿ ಅವ್ರು ಕೊಟ್ಟ ನಂತರ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅವ್ರಿಗೆ ಎ ಸಿ ಅವ್ರು ಏನಾಗಿದೆ ಅಂತ ಅವ್ರ ಹತ್ರ ಮಾಹಿತಿ ತೊಗೊಳ್ತೀನಿ. ಎ ಸಿ ಅವ್ರು ರಜೆ ಹಾಕಿದ್ದಾರೆ, ಅವ್ರು ಮದುವೆ ಆಗಿರೋದ್ರಿಂದ ಸ್ವಲ್ಪ ಒಂದು ವಾರ ರಜೆ ಹಾಕಿದ್ದಾರೆ. ನೀವೇನೋ ಒಂದು ವಾರ ಟೈಮ್ ಕೇಳಿದ್ದೀರಿ, ಅದನ್ನು ಪರಿಶೀಲನೆ ಮಾಡ್ತೀನಿ. ನಂತರ ಮುಂದೆ ಏನಾಗಬೇಕು ಆಗೋ ಬಗ್ಗೆ ನಾನು ಸ್ವಲ್ಪ ನೋಡ್ತೇನೆ, ಅದ್ರ ಬಗ್ಗೆ ನೋಡ್ತೀನಿ. ಈಗ ಜಾತ್ರೆ ಏನೇನು ಶುರುವಾಗುತ್ತೆ, ಇನ್ನು ಬಹುಶಃ 8 ತಿಂಗಳಿದೆ, 10 ತಿಂಗಳಿದೆ, ಮುಂದಿನ ವರ್ಷ ಅಥವಾ 10 ತಿಂಗಳಿದೆ. ಅಷ್ಟರೊಳಗೆ ಟೈಮ್ ಮಾಡಿಕೊಂಡು ಒಂದು ಮೀಟಿಂಗು ಅಥವಾ ಸಾರ್ವಜನಿಕ ಸಭೆ ಕರೀರಿ, ಅಥವಾ ಇದು ಏನು ನಿಮ್ದು ಇದೆಯಲ್ಲ ಅದೇನು ಸರ್ವ ಸದಸ್ಯರು ಸಭೆ ಕರಿ ಅಂತ ಕೇಳ್ತೀವಿ. ಅದನ್ನು ಮಾಡಲಿಕ್ಕೆ ಎ ಸಿ ಅವರ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಆದಷ್ಟು ಪ್ರಯತ್ನ ಪಡ್ತೀನಿ. ನೀವು ಕೋರ್ಟಿಗೆ ಹೋಗೋದಿದ್ರೆ ನಿಮ್ಗೆ ಹೋಗೋಕ್ಕೆ ಅವಕಾಶ ಇದ್ದರೆ 10 ತಿಂಗಳಿದೆ, ಅಷ್ಟರೊಳಗೆ ನೀವು ಆದೇಶ ತಗೊಬಂದರೆ ನಾವು ಬೇರೆ ಕಮಿಟಿ ಮಾಡೋಕ್ಕೂ ಅವಕಾಶ ಇರುತ್ತೆ. ಒಂದು ವೇಳೆ ಕೋರ್ಟಿಗೆ ನಾವು ಹೋಗೋದು ಬರೋದು ಅವಕಾಶ 10 ತಿಂಗಳೇ ಇದೆ. ನೀವು ಏನಾದ್ರು ಕೋರ್ಟಿಂದ ಆದೇಶ ತಂದು ಬಿಟ್ಟರೆ, ಇಲ್ಲ ಕಮಿಟಿ ಹೊಸದಾಗಿ ಮಾಡಿ ಅಂತ ಹೇಳಿ ಆದೇಶ ತಂದು ಬಿಟ್ಟರೆ ನಾವು ಇಮಿಡಿಯೇಟ್ಲಿ ಅದನ್ನು ಚೇಂಜ್ ಮಾಡಿಕೊಡೋಕ್ಕೂ ಅವಕಾಶ ಇರುತ್ತೆ. ಅದರಿಂದ ಎ ಸಿ ಅವ್ರು ನಿರ್ಧಾರ ಮಾಡ್ತಾರೆ, ಅದಕ್ಕೆ ಅವರಿಗೆ ಆದೇಶ ಕೊಡ್ತೇವೆ. ಕೋರ್ಟಲ್ಲಿ ಇರ್ತಕ್ಕಂಥ ಬೈಲಾ ಟ್ರಸ್ಟ್ ಬಗ್ಗೆ ಬರ್ತೀರಿ ಬಿಟ್ಟರೆ ಮಹಾಸಭೆ ಕರೆಯಬೇಕು ಅಥವಾ ಹೊಸ ಸಮಿತಿ ರಚನೆ ಮಾಡಬೇಕು ಇಲ್ಲ. ಇದ್ರ ವಿಚಾರವಾಗಿ ನಮ್ಮ ಕಾನೂನು ವಕೀಲ ಒಂದೆರಡು ಮಾತು. ಮಹಾಸಭೆನ ಕರೆದು ಬಿಡ್ತಾರೆ, ಅವ್ರು ಏನು ಒಂದಿಷ್ಟು ಜನ ಕರೆಸಿಬಿಟ್ಟು ಮಹಾಸಭೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ರಾಮಪ್ಪ, ನಿತ್ಯಾನಂದ್ ಶೆಟ್ಟಿ, ಸದಾನಂದ್, ಆನಂದ್ ಬಾಳೆಕೊಪ್ಪ, ದೇವರಾಜ್, ವಿ ಶಂಕರ್, ಜನಾರ್ದನ್ ಆಚಾರಿ, ಟಿಪುಡಿ ಮಂಜುನಾಥ್, ದಿನೇಶ್ ಆಟೋ ಇನ್ನಿತರರು ಹಾಜರಿದ್ದರು. ಹಬ್ಬ ಹರಿದಿನಗಳು ನಮ್ಮಲ್ಲಿ ಒಗಟ್ಟು ಮೂಡಿಸುತ್ತದೆ. ರಂಗಿನೋಕಳಿ ಮಾನಸಿಕ ಒತ್ತಡದಿಂದ ಹೊರಗೆ ತಂದು ಪರಸ್ಪರ ಸಾಮರಸ್ಯ ಬೆಸೆಯಲು ಸಹಕಾರಿಯಾಗುತ್ತದೆ ಎಂದು ಪೌರಾಯುಕ್ತ ಎಚ್ ಕೆ ನಾಗಪ್ಪ ತಿಳಿಸಿದರು.
ಸಾಗರದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಭಾನುವಾರ ರಂಗಪಂಚಮಿ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಂಗಪಂಚಮಿ ಬಣ್ಣದ ಓಕುಳಿ ಉತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. 3 ವರ್ಷಗಳ ಕಾಲ ರಂಗಪಂಚಮಿ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಂತಹ ನನ್ನೆಲ್ಲ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಊರಿನ ಎಲ್ಲ ಜನತೆ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತು ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಬೇರೆ ಬೇರೆ ಕೌಟುಂಬಿಕ ಸಾಮಾಜಿಕ ಪ್ರತಿಯೊಂದು ವಿಚಾರದಲ್ಲೂ ಬೇರೆ ಬೇರೆ ಒತ್ತಡಗಳು, ಬೇರೆ ಬೇರೆ ಒಂದು ಸಾಂಸಾರಿಕ ಜೀವನದಲ್ಲಿ ಒಂದು ಒತ್ತಡದ ಬದುಕನ್ನು ಎಲ್ಲರೂ ಬದುಕ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಭಾನುವಾರ, ಹೋಳಿಯ ಭಾನುವಾರ ದಿನ ಅಂದರೆ ಭಾನುವಾರ ಸ್ವಲ್ಪ ಎಲ್ಲರಿಗೂ ರಿಲ್ಯಾಕ್ಸ್ ಮಾಡ್ಕೊಳ್ಳೋಂಥ ದಿನ, ಅದರಲ್ಲೂ ಹೆಚ್ಚಿನ ರಂಗು ತುಂಬುವಂಥದ್ದು, ಮನಸ್ಸಿಗೆ ಖುಷಿ ಕೊಡೋ ರೀತಿಯಲ್ಲಿ ಈ ರೀತಿ ಎಲ್ಲ ವರ್ಗದ ಜನರನ್ನು ಸೇರಿಸಿ ಇಲ್ಲಿ ನಮ್ಮೂರಿನ ಅಧಿದೇವತೆ ಮಾರಿಕಾಂಬೆಯ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದೀರಿ. ನಮಗೆ ತುಂಬ ಖುಷಿಯಾಗುತ್ತೆ. ನಾನು ತಾವು 3 ವರ್ಷ ಈ ಕಾರ್ಯಕ್ರಮ 3ನೇ ವರ್ಷ ಆದರೂ ಸಹ ನಾನಿವತ್ತು ಮೊದಲನೇದಾಗಿ ಬಂದಿದ್ದೀನಿ. ಮುಂದಿನ ವರ್ಷದಿಂದ ಉದ್ಘಾಟನೆ ಅಥವಾ ವೇದಿಕೆಯ ಕಾರ್ಯಕ್ರಮ ಹೊರತುಪಡಿಸಿ ನಾನು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀನಿ. ಅಂದರೆ ನಾವೆಲ್ಲರೂ ಒಟ್ಟುಗೂಡಿ ಹೇಳ್ತಾ ಇದ್ದೀವಿ ಭಾರತ್ ಮಾತಾ ಕಿ ಜೈ ಅಂದರೆ ಅದು ನಮ್ಮೆಲ್ಲರ ಹೃದಯ ತುಂಬಿದ ಒಂದು ಘೋಷಣೆ. ಆ ಘೋಷಣೆ, ಆ ತಾಯಿಯ ನೆನಪಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಭಾರತ ಮಾತೆಯ ಹೆಸರಿನಲ್ಲಿ ಮಾಡೋದು, ಇದನ್ನು ಬೇಕಾದರೆ ಬೇರೆ ಬೇರೆ ಸಂದರ್ಭಗಳನ್ನು ಬಳಸ್ಕೊಂಡು ನಮ್ಮ ಎಲ್ಲ ಒಂದು ಸರ್ಕಾರದ ನಿಯಮಗಳನ್ನು ಇಟ್ಕೊಂಡು ತಿಂಗಳಿಗೊಂದ್ಸರಿ ಯಾವುದೋ ಒಂದು ಈ ಥರದೊಂದು ವರ್ಣರಂಜಿತ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿರುತ್ತೆ, ಜನರಲ್ಲಿ ಒಬ್ಬರಿಗೊಬ್ಬರಿಗೆ ಪರಸ್ಪರ ಪ್ರೀತಿ ಬರುತ್ತೆ. ಇದನ್ನು ಹೀಗೆ ಮುಂದುವರ್ಸೋಣ ಅಂತ ಹೇಳಿ ಈ ಒಂದು ಖುಷಿಯ ಸಂದರ್ಭದಲ್ಲಿ ಉತ್ಸವ ಕುರಿತು ಎಬಿವಿಪಿ ರಾಜ್ಯ ಎಸ್ಎಫ್ಡಿ ಘಟಕದ ಸಂಚಾಲಕ ಅಭಿಷೇಕ್ ಮಾತನಾಡಿ, ರಾಧಾ ಮತ್ತು ಕೃಷ್ಣರು ಬಣ್ಣದ ಓಕುಳಿಯನ್ನ ಆಡಿದಂಥ ದಿನ. ಅದಕ್ಕೆ ಸಕಲ ದೇವತೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಂತ ದಿನ ಆಗಿರುತ್ತಿದೆ. ಈ ದಿನದಂದು ಹಿಂದೂ ಸಂಸ್ಕೃತಿಯ ಪ್ರಕಾರ ಸರಸ್ವತಿಯ ಜನನ ದಿನ ಅಂತಲೂ ಕೂಡ ಹಿಂದೂಗಳ ನಂಬಿಕೆ ಇದೆ. ತಮೋಗುಣ ರಜೋಗುಣಗಳನ್ನ ದೂರ ಮಾಡಿ ಸತ್ವಗುಣವನ್ನ ಮನುಷ್ಯರಲ್ಲಿ ನಿರ್ಮಾಣ ಮಾಡುವಂತ ದಿನ ಇದು. ಬಣ್ಣಗಳ ವೈಶಿಷ್ಟ್ಯವನ್ನ ತಿಳ್ಕೊಳ್ಳುವಂತ ದಿನ ಇದು ಅಂತಲೂ ಕೂಡ ನಂಬಿಕೆ ಇದೆ. ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರು ಭಾರತ ಪುನರ್ ನಿರ್ಮಾಣ, ರೀಬಿಲ್ಡಿಂಗ್ ಭಾರತ್ ಅಂತಾನೆ ಯಾಕೆ ಹೇಳಿದ್ರು? ರೀಬಿಲ್ಡಿಂಗ್ ಭಾರತ್ ಅಂದ್ರೆ ಏನು? ರೀಬಿಲ್ಡಿಂಗ್ ಭಾರತ ಅಂದ್ರೆ ಈ ಏನು ಬಿಲ್ಡಿಂಗ್ಗಳಿವೆ ಅದೆಲ್ಲವನ್ನು ಕೆಡವಿ ಮತ್ತೆ ಹೊಸದಾಗಿ ಕಟ್ಟೋದು ಅಂತನ? ಹಾಗಲ್ಲ ಸ್ನೇಹಿತರೆ. ಭಾರತ ಪುನರ್ ನಿರ್ಮಾಣ ಅಂದ್ರೆ ನಮ್ಗೆಲ್ಲರೂ ಕೂಡ ನೆನಪಿರ್ಬೇಕು. ಭಾರತ ವೈಶಿಷ್ಟ್ಯ ಏನು, ಭಾರತದ ಒಂದು ವೈವಿಧ್ಯತೆ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ವಿಜಯನಗರದ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ವಜ್ರಗಳನ್ನ, ಚಿನ್ನಗಳನ್ನ ರೋಡ್ ಬದಿಯಲ್ಲಿ ಸೇರ್ ಲೆಕ್ಕದಲ್ಲಿ ಮಾರ್ತಾ ಇದ್ರು. ಆದ್ರೆ ಇವತ್ತು ಆ ದಿನ ಎಲ್ಲಿಗೆ ಹೋಗಿದೆ? ಅಂತ ದಿನಗಳು ಯಾಕೆ ನಮ್ಗೆ ಈಗ ಪ್ರೆಸೆಂಟ್ ಆಗಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಯುವಕರು ಯೋಚನೆ ಮಾಡ್ಬೇಕಾಗುತ್ತೆ. ಮುತ್ತು ರತ್ನ ವಜ್ರಗಳನ್ನ ರೋಡ್ ಬದಿಯಲ್ಲಿ ಮಾಡ್ತಿದ್ದಂತ, ಸೇರ್ ಲೆಕ್ಕದಲ್ಲಿ ಮಾಡ್ತಿದ್ದಂತ ದಿನಗಳಿಂದ ಹಿಡಿದು ನಾವಿಲ್ಲಿ ಗ್ರಾಮಕ್ಕೆ 90,000 70,000 ಕೊಡುವವರೆಗೆ ಬಂದಿದ್ದೇವೆ ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಹಿರಣ್ಯಕಶ್ಯಪು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಿರಣ್ಯಕಶ್ಯಪು ಭಕ್ತ ಪ್ರಹ್ಲಾದನಿಗೆ ಶಿಕ್ಷೆ ಕೊಡುವ ಸಂದರ್ಭದಲ್ಲಿ ತನ್ನ ತಂಗಿ ಹೋಳಿಕಾಳು ಒಂದು ಸಲಹೆ ಕೊಡ್ತಾಳೆ, ಇವನನ್ನ ಬೆಂಕಿ ಹಚ್ಚಿ ಕೊಂದುಬಿಡು ಅಂತ ಹೇಳಿ. ಆ ಸಂದರ್ಭದಲ್ಲಿ ಹಿರಣ್ಯಕಶ್ಯಪು ಬೆಂಕಿ ಹಚ್ಚಿ ಭಕ್ತ ಪ್ರಹ್ಲಾದನನ್ನ ಕೊಲ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಬೆಂಕಿ ಹೋಳಿಕಾಳನ್ನೇ ಸುಡುತ್ತೆ. ಇದಕ್ಕೋಸ್ಕರ ಹೋಳಿ ಅನ್ನುವ ಒಂದು ಆಚಾರ ನಮ್ಮ ಬಳಿ ಬಂದಿದೆ. ಮತ್ತೆ ಇನ್ನೊಂದು ನಮಗೆಲ್ಲರಿಗೂ ತಿಳಿದಿದೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಆಚಾರಗಳಿದ್ರೂ ಅದೆಲ್ಲರನ್ನ ಒಗ್ಗೂಡಿಸೋದು, ಎಲ್ಲರನ್ನ ಸಂಘಟನೆ ಮಾಡೋದೇ ಉದ್ದೇಶ ಆಗಿರುತ್ತೆ. ಹೇಗೆ ಅಂತ ನಾವು ನೋಡೋದಾದ್ರೆ, ಈಗ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗಣಪತಿ ಹಬ್ಬ ಏನಾದ್ರೂ ನಡೀತಾ ಇದೆ ಅಂದಾಗ ನಾವು ಎಲ್ಲರೂ ಒಟ್ಟಾಗ್ತೀವಿ. ಯಾವ ಜಾತಿ ಯಾವ ಕುಲ ಅಂತ ನಾವು ಕೇಳೋದಿಲ್ಲ. ಎಲ್ಲರೂ ಕೂಡ ಒಂದಾಗಿ ಒಂದು DJ ಇದೆ, ಒಂದು ಡೊಳ್ಳಿದೆ, ಒಂದು ತಮಟೆ ಇದೆ ಅಂದ್ರೆ ಎಲ್ಲರೂ. ಈ ಸಂದರ್ಭದಲ್ಲಿ ಯಶವಂತ್ ಪಣಿ, ಕಿರಣ್ ಎಂ ಶೇಟ್, ಪ್ರಶಾಂತ್ ರಾಯ್ಕರ್, ರಾಜು, ರವಿ, ಸತೀಶ್ ಗಾಯಕ್ವಾಡ್, ಗಣೇಶ್ ವಿ ಶೇಟ್, ಜೀವನ್, ಪವನ್, ರಾಮು, ಸಂದೇಶ್, ರವಿಚಂದನ್ ಇನ್ನಿತರರು ಹಾಜರಿದ್ದರು. ಸಾಗರ್ ಹೋಟೆಲ್ ವೃತ್ತದಲ್ಲಿ ಭಾನುವಾರ ರಂಗಪಂಚಮಿ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಂಗಪಂಚಮಿ ಬಣ್ಣದ ಓಕಳಿಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಪರಸ್ಪರ ಬಣ್ಣ ಎರಚಿಕೊಳ್ಳುವ ಮೂಲಕ ಸಂಭ್ರಮಿಸಿದರು.
ಸತತ 3ನೇ ವರ್ಷ ನಡೆಯುತ್ತಿರುವ ಈ ಬಣ್ಣದೋಕಳಿಯಲ್ಲಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಯುವಕರು, ಯುವತಿಯರು, ಮಧ್ಯವಯಸ್ಕರು, ವೃದ್ಧರು, ಮಹಿಳೆಯರು, ಮಕ್ಕಳು ಸಾವಿರಾರು ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಹಾಡಿನ ಸದ್ದಿಗೆ ಹೆಜ್ಜೆ ಹಾಕುವ ಜೊತೆಗೆ ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸಿದರು. ರಂಗಪಂಚಮಿ ಉತ್ಸವದ ವಿಶೇಷ ಓಕುಳಿ ಕಾರ್ಯಕ್ರಮ ಜಿಎನ್ಎಸ್ನಲ್ಲಿ.
ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.